ಕಾರ್ಯಕಾರಣದ ಮಧ್ಯೆ ಸಂಬಂಧವನ್ನು ಹೇಳುವಾಗ ಅನ್ವಯ ವ್ಯತಿರೇಕ ಕ್ರಮ ಯತ್ಸತ್ವೇ ಯತ್ಸತ್ವಂ ಯದಭಾವೇ ಯದಭಾವ ತದೇವ ತಸ್ಯ ಕಾರಣಂ ಎನ್ನುವಂಥದ್ದು. ಈ ನಿಯಮವನ್ನ ಅನುಸರಿಸ್ತಾರೆ. ಯಾವುದು ಇರುವುದರಿಂದ ಯಾವುದು ಇರುತ್ತದೋ, ಯಾವುದು ಇಲ್ಲದೆ ಇರೋದ್ರಿಂದ ಅದು ಇರೋದಿಲ್ವೋ, ಅದುವೇ ಅದಕ್ಕೆ ಕಾರಣ ಅಂತ ಆ ವಾಕ್ಯಕ್ಕೆ ಅರ್ಥ. ಮಣ್ಣು ಇರುವುದರಿಂದ ಮಡಿಕೆ ಇರಲಿಕ್ಕೆ ಸಾಧ್ಯ, ಮಣ್ಣು ಇಲ್ಲದಿದ್ರೆ ಮಡಿಕೆ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮಣ್ಣೇ ಮಡಿಕೆಗೆ ಕಾರಣ ಎಂಬುದಾಗಿ ಹೇಳ್ತಾರೆ. ಹಾಗೆ ಮೇಲ್ನೋಟಕ್ಕೆ ನಮಗೆ ಶರೀರಾದಿ ವ್ಯಾಪಾರಗಳನ್ನು ನೋಡಿದಾಗ ಶರೀರದ ಕಸುವು, ಪ್ರಾಣದ ಕೆಲಸ, ಹಾಗೆ ಬುದ್ಧಿಯ ಕೆಲಸ, ಇದರಿಂದಲೇ ವ್ಯವಹಾರ ನಡೀತಾ ಇದೆ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. ಅದಕ್ಕೆ ಮನುಷ್ಯ ಪರಮಾತ್ಮನನ್ನು ಮರೆತಿದ್ದಾನೆ. ಕಾರಣ ಇಷ್ಟೇ, ಇದೆಲ್ಲದಕ್ಕೂ ಕಾರಣವಾಗಿರತಕ್ಕಂತಹ ಒಂದು ಚೈತನ್ಯ ವಸ್ತು ಇದೆ. ಅದರ ಸನ್ನಿಧಿಯಿಂದಲೇ ದೇಹ, ಮನಸ್ಸು, ಬುದ್ಧಿಗಳು ಕಾರ್ಯವನ್ನ ಮಾಡ್ತಾ ಇದೆ. ಆ ಚೈತನ್ಯಕ್ಕೆ ಹೆಸರು ಪರಮಾತ್ಮ ಎಂಬುದಾಗಿ. ಆದ್ದರಿಂದ ಅವನ ಅಧೀನರಾಗಿಯೇ ನಾವಿದ್ದೇವೆ. ಅವನಿಗೆ ನಾವು ಶರಣಾಗಬೇಕು ಎನ್ನುವಂತಹ ಪ್ರಜ್ಞೆ ನಮಗೆ ಬರದೇ ಇರುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಮೇಲ್ನೋಟಕ್ಕೆ ಆತ್ಮದ ಅಸ್ತಿತ್ವ ಅನ್ನೋದು ಗೊತ್ತಾಗೋಲ್ಲ. ಸಾಕಷ್ಟು ವಿಚಾರ ಮಾಡಿ ಶ್ರುತಿ ಹಾಗೂ ಗುರುಪದೇಶದ ಸಹಾಯದಿಂದಲೇ ಈ ಸತ್ಯ ಗೊತ್ತಾಗುವಂಥದ್ದು. ಅದಕ್ಕೆ ಆರಂಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀನು ಒಪ್ಪು ಅಂತ ಹೇಳ್ತಾರೆ. ನೀನ್ ನಂಬಪ್ಪ, ನಾನೇ ಎಲ್ಲವನ್ನೂ ಮಾಡ್ತಾ ಇರುವವನಲ್ಲ. ಅವನ ಅನುಗ್ರಹದಿಂದ, ಅವನ ಕೃಪೆಯಿಂದ ನನ್ನ ಜೀವನ ನಡೆದುಕೊಂಡು ಹೋಗ್ತಾ ಇದೆ. ಆದ್ದರಿಂದ ಭಗವಂತನಿಗೆ ಶರಣಾಗು ಎಂಬುದಾಗಿ ಆರಂಭದಲ್ಲಿ ಉಪದೇಶವನ್ನು ನೀಡ್ತಾರೆ. ಕೊನೆಗೆ ವೇದಾಂತ ಶಾಸ್ತ್ರಕ್ಕೆ ಪ್ರವೇಶ ಮಾಡಿದ ಮೇಲೆ ಗೊತ್ತಾಗ್ತದೆ, ಇದು ನಂಬುವ ವಿಷಯವಲ್ಲ, ಇದು ವಾಸ್ತವ ಅಂತ. ಯಾವ ಚೈತನ್ಯದ ಸನ್ನಿಧಿಯಿಂದ ಅಂತಃಕರಣಕ್ಕೆ ಚಿದಾಭಾಸ ಎನ್ನುವಂಥದ್ದು ಅನುಗ್ರಹವಾಗಿದೆಯೋ, ಚಿದಾಭಾಸ ಪ್ರದಾನ ಅಥವಾ ಚಿದಾಭಾಸ ಅನುಗ್ರಹ ಅನ್ನುವಂಥದ್ದು ಪರಮಾತ್ಮನಿಂದಲೇ ಈ ಅಂತಃಕರಣಕ್ಕೆ ಆಗಿರೋದು. ಚಿದಾಭಾಸ ಸಂಯುಕ್ತವಾದ ಅಂತಃಕರಣವೇ ತನ್ನ ಆ ಬೆಳಕನ್ನ, ಅರಿವನ್ನ ದೇಹಕ್ಕೆ ವರ್ಗಾಯಿಸುವಂಥದ್ದು. ಆದ್ದರಿಂದಲೇ ದೇಹ ಚೇತನಮಯವಾಗಿ ಕಾಣಿಸುವಂಥದ್ದು. ದೇಹಕ್ಕೆ ಸ್ವತಃ ಅರಿಯುವ ಶಕ್ತಿ ಇಲ್ಲ. ಅದು ಅಂತಃಕರಣದಿಂದ ಎರವಲಾಗಿ ಪಡೆದಂತಹ ಅರಿವು. ಅಂತಃಕರಣಕ್ಕೂ ಕೂಡ ಅರಿಯುವ ಶಕ್ತಿ ಇಲ್ಲ. ಅದು ಆತ್ಮನಿಂದ ಎರವಲಾಗಿ ಪಡೆದಂತಹ ಆಭಾಸವನ್ನ ಹೊಂದಿ ಅರಿಯುವ ಕೆಲಸವನ್ನ ಮಾಡ್ತಾ ಇದೆ. ಆದ್ದರಿಂದಾಗಿ ನಾವು ಏನೇ ಜೀವನದಲ್ಲಿ ಸಾಧನೆ ಮಾಡಿದರೂ ಕೂಡ ಅದಕ್ಕೆ ಮೂಲ ಕಾರಣ ಪರಮಾತ್ಮನು ಕೊಟ್ಟ ಚಿದಾಭಾಸ ಎನ್ನುವ ಅನುಗ್ರಹ. ಜಡವಾದಂತಹ ಈ ಶರೀರಕ್ಕೆ, ಜಡವಾದಂತಹ ಅಂತಃಕರಣಕ್ಕೆ ಆಭಾಸವನ್ನ ಭಗವಂತ ಅನುಗ್ರಹಿಸಿರುವುದರಿಂದಲೇ ನಾವು ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಅಜ್ಞಾನಿಯಾದ ಜನರು ನನ್ನ ಶರೀರದ ಕಸುವು, ನನ್ನ ಬುದ್ಧಿ ಸಾಮರ್ಥ್ಯ, ಇದರಿಂದ ನಾನು ಸಾಧನೆಯನ್ನು ಮಾಡಿದ್ದೇನೆ ಎಂಬುದಾಗಿ ಅಂದುಕೊಳ್ತಾರೆ. ಅಹಂಕಾರ ಅನ್ನುವಂಥದ್ದು ದೃಢವಾಗ್ತದೆ. ಅಹಂಕಾರಿಯಾದಂತಹ ಈ ಜೀವಾತ್ಮನು ಜನ್ಮ ಜನ್ಮಾಂತರಗಳನ್ನ ಪಡೆದುಕೊಳ್ತಾನೆ. ಸಂಸಾರದಲ್ಲಿ ಸುಖ ದುಃಖಗಳಲ್ಲಿ ಹೊರಳಾಡ್ತಾನೆ. ಇದಕ್ಕೆ ಕಾರಣ ಇಷ್ಟೇ, ಶರೀರ, ಮನಸ್ಸು, ಬುದ್ಧಿಗಳಿಂದ ಸೇರಿಕೊಂಡಂತಹ ಚಿದಾಭಾಸವು, ಆ ಅಹಂಕಾರವು, ಇದೆಲ್ಲವನ್ನ ಅಭಿಮಾನವನ್ನ ಪಡುವಂತಹ ಆ ಜೀವಾತ್ಮನು ಸ್ವತಃ ಅಸ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವ ಭಾವ. ನಮಗೆ ಸ್ವತಂತ್ರ ಅಸ್ತಿತ್ವ ಇದೆ, ನಾನೇನನ್ನು ಸಾಧಿಸಬಲ್ಲೆ ಎನ್ನುವಂತಹ ಈ ತಪ್ಪು ತಿಳುವಳಿಕೆಯೇ ನಮ್ಮ ರಾಗದ್ವೇಷಗಳಿಗೆ, ತದನಂತರ ಬರುವ ಸುಖ ದುಃಖಗಳಿಗೆ ಕಾರಣ ಆಗ್ತದೆ. ಅದರ ಬದಲಾಗಿ ಯಾವಾತನು ಇದೆಲ್ಲದರ ಹಿಂದೆ ಒಂದು ಚೈತನ್ಯ ಇದೆ, ಒಂದು ಶ್ರೇಷ್ಠವಾದ ಪ್ರಜ್ಞೆ, ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ
ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ನಾವು ಅದಕ್ಕೆ ಈಶ್ವರ ಎಂಬುದಾಗಿ ಹೇಳ್ತಾರೆ. ಈ ಜಗತ್ತಿನ ಒಳಹೊರಗೆಲ್ಲ ತುಂಬಿಕೊಂಡು ಅಂತರ್ಯಾಮಿಯಾಗಿದ್ದುಕೊಂಡು ನಿಯಾಮಕನಾಗಿದ್ದುಕೊಂಡು ಈ ವ್ಯಷ್ಟಿ ಶರೀರವನ್ನ ಸಮಷ್ಟಿ ಸೃಷ್ಟಿಯನ್ನ ಚಾಲನೆ ಮಾಡ್ತಾ ಇರತಕ್ಕಂತಹ ಒಂದು ಚೇತನ ವಸ್ತು ಅನ್ನುವಂಥದ್ದಿದೆ. ಅದರ ಕಾರಣದಿಂದಲೇ ಸೃಷ್ಟಿಯ ವ್ಯವಸ್ಥೆಯೂ ನಡೀತಾ ಇದೆ, ವ್ಯಷ್ಟಿಯ ವ್ಯವಸ್ಥೆಯೂ ನಡೀತಾ ಇದೆ. ವ್ಯಷ್ಟಿ ಅಂದ್ರೆ ಇಂಡಿವಿಜುವಲ್, ಜೀವಾತ್ಮ. ಆದ್ದರಿಂದ ಜೀವಾತ್ಮನಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಪರಮಾತ್ಮನ ಅಧೀನವಾಗಿರತಕ್ಕಂಥವನಿವನು ಎಂಬಂತಹ ಭಾವ ನಮ್ಮ ಅಂತಃಕರಣದಲ್ಲಿ ಬಂದ್ರೆ ಶರಣಾಗತಿ ಅತ್ಯಂತ ಸಹಜವಾಗ್ತದೆ. ನಿಜವಾಗಿಯೂ ಶರಣಾಗತಿ ಒಂದು ಪ್ರಯತ್ನಪೂರ್ವಕವಾಗಿ ಸಾಧಿಸಿಕೊಳ್ಳುವಂಥದ್ದಲ್ಲ. ಭಗವಂತನ ಮಹತ್ವವನ್ನ ಮಹಿಮೆಯನ್ನ ಅರಿತುಕೊಂಡ ತಕ್ಷಣ ಅಹಂಕಾರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಭಗವಂತನ ಮಹಿಮೆಯಿಂದಲೇ ಎಲ್ಲವೂ ನಡೀತಾ ಇದೆ ಅಂತ ತಿಳಿದ ತಕ್ಷಣ ನಾನು ಎನ್ನುವಂಥದ್ದು ಕುಗ್ಗಿ ಹೋಗುತ್ತೆ ಸಹಜವಾಗಿ. ತಪ್ಪು ತಿಳುವಳಿಕೆಯಿಂದಾಗೇ ಜೀವಾತ್ಮ ಭಾವ ಅಥವಾ ಅಹಂಕಾರ ಅನ್ನುವಂಥದ್ದು ಉದಯಿಸಿರುವಂಥದ್ದು ಅಥವಾ ಜೀವನದಲ್ಲಿ ಅದು ಆಟ ಆಡ್ತಾ ಇರತಕ್ಕಂಥದ್ದು. ಸರಿಯಾದ ತಿಳುವಳಿಕೆ ಬಂದ ತಕ್ಷಣ ಮನುಷ್ಯನು ಆ ಈಶ್ವರನ ಅನುಗ್ರಹವನ್ನ ಮತ್ತೆ ಮತ್ತೆ ನೆನೀತಾನೆ. ಭಕ್ತಿ ಮಾಡುವುದು ಅತ್ಯಂತ ಸಹಜವಾಗ್ತದೆ. ವೇದಾಂತ ಜ್ಞಾನ ಸ್ಥಿತಿಯಲ್ಲಿ ಅಹಂಕಾರವೇ ಅಳಿದು ಹೋಗೋದ್ರಿಂದ ಭಕ್ತಿಯ ಪರಾಕಾಷ್ಠೆ ಅಂತ ಕರೀಬಹುದು. ವೇದಾಂತ ಜ್ಞಾನ ಅಥವಾ ನಿಧಿಧ್ಯಾಸನನ್ನ ಶಂಕರರು ದೊಡ್ಡ ಭಕ್ತಿ ಅಂತ ಕರೆದಿದ್ದಾರೆ. ಮೋಕ್ಷ ಸಾಧನ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಆತ್ಮತತ್ವಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ ಅಂತ ಹೇಳ್ತಾರೆ ವಿವೇಕ ಚೂಡಾಮಣಿ. ಯಾಕೆ? ಅಹಂಕಾರವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆ ಅದು, ಸರಿಯಾದ ತಿಳುವಳಿಕೆ. ಇನ್ನು ಅದಕ್ಕಿಂತ ಪೂರ್ವದಲ್ಲಿ ಒಬ್ಬನು ಅವನ ಮಹಿಮೆಯನ್ನ ಶ್ರದ್ಧೆಯಿಂದ ನಂಬಿ ಆ ಮೂಲಕವಾಗಿ ಅವನನ್ನು ಸ್ತುತಿಸುತ್ತ ಅವನನ್ನು ಕೊಂಡಾಡುತ್ತ ನೀನೇ ಎಲ್ಲ ನಾನು ಇಲ್ಲ, ನೀನು ಸೊನ್ನೆ ನಾನು ಸೊನ್ನೆ, ಈ ಭಾವವನ್ನ ತಳೆದು ಬದುಕನ್ನು ನಡೆಸುವುದು ಉತ್ತಮ ಎಂಬುದಾಗಿ ಪ್ರಾಚೀನರು ಹೇಳಿದ್ದಾರೆ. ಉಪನಿಷತ್ತು ಇಲ್ಲಿ ಯುಕ್ತಿಯ ಮೂಲಕವಾಗಿ ಆ ಭಗವಂತನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಹೇಗೆ? ಪ್ರಾಣ ಅಪಾನ ಮುಂತಾದಂತಹ ಪ್ರಾಣನ ಕಾರ್ಯಗಳಿರಬಹುದು ಅಥವಾ ಇಂದ್ರಿಯಗಳ ಕಾರ್ಯಗಳಿರಬಹುದು, ಇದೆಲ್ಲವೂ ಕೂಡ ಆತ್ಮನ ಸನ್ನಿಧಿಯಿಂದಲೇ ನಡೀತಾ ಇದೆ. ಅಷ್ಟೇ ಅಲ್ಲ, ಪ್ರಾಣಾದಿ ಮತ್ತು ಇಂದ್ರಿಯಾದಿ ಕಾರ್ಯಗಳು ಆತ್ಮನಿಗೆ ಬಲಿಯನ್ನು ಅರ್ಪಿಸಿದ ಹಾಗೆ. ವಿಶ್ವೇ ದೇವ ಉಪಾಸತೆ ಎಂಬುದಾಗಿ ಆ ಪರಮಾತ್ಮನಿಗೆ ಮಾಡುವಂತಹ ಒಂದು ಉಪಾಸನೆಯ ರೂಪದಲ್ಲಿ ಇಂದ್ರಿಯ ಮತ್ತು ಪ್ರಾಣಾದಿ ಮನಸ್ಸಿನ ಕಾರ್ಯಗಳು ನಡೆಯುತ್ತೆ ಎಂಬುದಾಗಿ ಹೇಳುತ್ತೆ. ಅರ್ಥಾತ್ ಆತ್ಮನ ಅಸ್ತಿತ್ವದಿಂದಲೇ ಇಂದ್ರಿಯ ಮತ್ತು ಪ್ರಾಣದ ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲ, ಆ ಚಿದಾಭಾಸ ಅನ್ನುವಂಥದ್ದು, ಅಂತಃಕರಣ ಅನ್ನುವಂಥದ್ದು ಶರೀರವನ್ನು ಬಿಟ್ಟ ಮೇಲೆ ಈ ಶರೀರಕ್ಕೆ ಯಾವುದೇ ಸಾಮರ್ಥ್ಯ ಅನ್ನೋದು ಇರುವುದಿಲ್ಲ. ಕಿಮತ್ರ ಪರಿಶಿಷ್ಯತೆ, ಅವನಿಗೆ ನೋಡುವುದಾಗ್ಲಿ, ಕೇಳುವುದಾಗ್ಲಿ, ವ್ಯವಹಾರ ಮಾಡುವುದಾಗ್ಲಿ, ಅಹಂಕಾರ ಪಡುವುದಾಗ್ಲಿ ಏನಾದರೂ ಸಾಧ್ಯವೇ ಈ ಶರೀರಕ್ಕೆ? ತಾನು ಶ್ರೀಮಂತ, ಇನ್ನೊಬ್ಬ ಬಡವ ಅಂತ ಅಹಂಕಾರ ಪಟ್ಟುಕೊಂಡವನು ಹೆಣವಾದ ಮೇಲೆ ಬಡವನ ಪಕ್ಕದಲ್ಲಿ ನನ್ನ ಹೂಳಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಆದ್ದರಿಂದ ಚಿದಾಭಾಸದ ಅನುಗ್ರಹ ಇರುವುದರಿಂದಲೇ ಈ ಶರೀರಕ್ಕೆ ಸಾಮರ್ಥ್ಯ ಬಂದಿರುವುದನ್ನು ಮತ್ತೆ ಮತ್ತೆ ನೆನೆಯಬೇಕು. ಆದ್ದರಿಂದ ಚಿದಾಭಾಸ ಸಂಯುಕ್ತವಾದ ಅಂತಃಕರಣ ಶರೀರವನ್ನು ಬಿಟ್ಟ ಮೇಲೆ, ಇಲ್ಲಿ ಆತ್ಮನು ಶರೀರವನ್ನು ಬಿಟ್ಟ ಮೇಲೆ ಅಂತ ಕೇಳಿ, ಇಲ್ಲಿ ಆತ್ಮ ಅಂದ್ರೆ ಜೀವಾತ್ಮ. ಜೀವಾತ್ಮನಿಗೆ ಅಸ್ತಿತ್ವ ಎಲ್ಲಿಂದ ಬಂತು? ಪರಮಾತ್ಮನಿಂದ. ಆದ್ದರಿಂದ ಪರಮಾತ್ಮನು ಅನುಗ್ರಹವನ್ನ ಬಿಟ್ಟರೆ ಇದು ಶವ, ಪರಮಾತ್ಮನ ಅನುಗ್ರಹದಿಂದಲೇ ಇದು ಶಿವ ಎಂಬುದನ್ನ ಸದಾ ನೆನಪಿಟ್ಟುಕೊಂಡು ಆ ಪರಮಾತ್ಮ ತತ್ವವನ್ನೇ ಮೂಲ ಕಾರಣ ಎಂಬುದಾಗಿ ನಾವು ಅರ್ಥೈಸಬೇಕು. ಇನ್ನೊಂದು ಶ್ರುತಿ ಕೂಡ, ತೈತರೀಯ ಶ್ರುತಿ ಹೇಳುತ್ತೆ, ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್.
ಯದೇಷ ಆಕಾಶಃ ಆನಂದಃ ನ ಸ್ಯಾತ್ ಕೋಹ್ಯೇವ ಅನ್ಯಾತ್ ಕಃ ಪ್ರಾಣ್ಯಾತ್. ಆತ್ಮನು ಇಲ್ಲದಿದ್ದರೆ, ಆಕಾಶ ಸ್ವರೂಪನಾದಂತಹ ಆತ್ಮನು ಈ ಶರೀರದಲ್ಲಿ ಚಿದಾಭಾಸವನ್ನು ಕೊಡದೇ ಇದ್ದರೆ ಉಸಿರಾಟವನ್ನು ಯಾರು ಮಾಡುತ್ತಾರೆ? ಕಣ್ಣಿನಿಂದ ನೋಟವನ್ನು ಯಾರು ನೋಡುತ್ತಾರೆ? ಕಿವಿಯಿಂದ ಶಬ್ದವನ್ನು ಯಾರು ಕೇಳ್ತಾರೆ? ಅದು ಸಾಧ್ಯ ಇಲ್ಲ ಎನ್ನುವಂತಹ ಕಾರಣದಿಂದ ಆತ್ಮನ ಅಸ್ತಿತ್ವವನ್ನು ನಾವು ಒಪ್ಪಬೇಕು ಎಂಬುದನ್ನು ತಿಳಿಸಿಕೊಟ್ಟಿತು.